ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ಇಂಟೆಲಿಜೆನ್ಸಿ ಕುರಿತು ನೋಡ್ತಾ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ CTET ತರಗತಿಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ನಲ್ಲಿ ನಡೀತಾ ಇದೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ, ಹೊಸದಾಗಿ ಚಾನಲನ್ನು ನೋಡ್ತಾ ಇರೋರು ಮೇನ್ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋದರೆ ಎಲ್ಲ 24 ತರಗತಿಗಳು ನಿಮಗೆ ಸಿಗುತ್ತೆ. ಈ ಹಿಂದಿನ ತರಗತಿಯಲ್ಲಿ ಸ್ಪಿಯರ್ಮನ್ ಅವರ ಪ್ರಕಾರ 2 ವಿಧದ ಇಂಟೆಲಿಜೆನ್ಸಿಯನ್ನು ನಾವು ನೋಡಿದ್ವಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಹೂವರ್ಡ್ ಗಾರ್ಡ್ನರ್ ಅವರ ಮಲ್ಟಿಪಲ್ ಇಂಟೆಲಿಜೆನ್ಸಿ ಕುರಿತು ನೋಡ್ತಾ ಹೋಗೋಣ. ಓಕೆ, ಸೊ ಸ್ಪಿಯರ್ಮನ್ ಅವರ ಒಂದು ಕ್ವಿಕ್ ರಿವಿಷನ್ನ ನಾವು ನೋಡ್ಕೊಳ್ಳೋದೇ ಆದರೆ ಸ್ನೇಹಿತರೆ, 2 ಇಂಟೆಲಿಜೆನ್ಸಿ ಪ್ರಕಾರ ಹೇಳ್ತಾರೆ. ಒಂದು ಎಸ್, ಇನ್ನೊಂದು ಜಿ ಮತ್ತು ಎಸ್ 2 ಇರುತ್ತೆ ಅಂತ. ಅವರ ಪ್ರಕಾರ 2 ಬುದ್ಧಿಶಕ್ತಿಗಳಿರುತ್ತೆ. ಜನರಲ್ ಅಂತಕ್ಕಂಥದ್ದು ಪ್ರತಿಯೊಂದು ವ್ಯಕ್ತಿ ಹುಟ್ಟಿದಾಗ ಅವನೊಂದಿಗೆ ಬರ್ತಕ್ಕಂಥದ್ದು ಜನರಲ್ ಆಗಿರ್ತಕ್ಕಂಥದ್ದು. ಓಕೆನಾ. ಸ್ಪೆಷಲ್ ಅಂತಕ್ಕಂಥದ್ದು ಏನಿರುತ್ತೆ ಅಂದರೆ ಅವ್ರವ್ರ ಹತ್ರ ಇರ್ತಕ್ಕಂಥ ಒಂದು ಸ್ಪೆಷಲ್ ನಾಲೆಜ್. ಓಕೆನಾ. ಸ್ಪೆಷಲ್ ನಾಲೆಜ್ ಕೆಲವೊಬ್ಬರ ಹತ್ರ ಟೀಚಿಂಗ್ ಫೀಲ್ಡಲ್ಲಿ ತುಂಬ ಮುಂದೆ ಇದ್ದರೆ, ಕೆಲವೊಬ್ಬರು ರಾಜಕೀಯವಾಗಿ ಮುಂದೆ ಇರ್ತಾರೆ, ಕೆಲವೊಬ್ಬರು ಸಿನಿಮಾ ಒಂದು ನಟನೆಗಳಲ್ಲಿ ಮುಂದೆ ಇರ್ತಾರೆ, ಕೆಲವೊಬ್ಬರು ಡ್ರಾಯಿಂಗಲ್ಲಿ ಮುಂದೆ ಇರ್ತಾರೆ, ಕೆಲವೊಬ್ಬರು ಡ್ಯಾನ್ಸಲ್ಲಿ ಮುಂದೆ ಇರ್ತಾರೆ. ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತಲ್ವಾ. ಸೊ ಒಂದು ಜನರಲ್ಲು ಒಂದು ಸ್ಪೆಸಿಫಿಕ್ಕು 2 ಇಂಟೆಲಿಜೆನ್ಸಿ ಇರುತ್ತೆ ಅಂತ ಸ್ಪಿಯರ್ಮನ್ ಅವರು 2 ವಿಧದ ಬುದ್ಧಿಶಕ್ತಿಯ ಕುರಿತು ಹೇಳಿದರೆ, ನಮ್ಮ ಹೂವರ್ಡ್ ಗಾರ್ಡನ್ ನೀವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀರಾ ನೋಡಿ. ಸೊ ಇವ್ರ ಪ್ರಕಾರ 8 ಮಲ್ಟಿಪಲ್ ಇಂಟೆಲಿಜೆನ್ಸಿ ಥಿಯರೀಸ್ ಇದೆ. ಸೊ ಯಾವ್ದ್ಯಾವುದು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಕ್ವಿಕ್ ಆಗಿ ಮೇನ್ ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ನ ಹೇಳ್ತಾ ಕೆಳಗಡೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಒಂದು ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸಿ ಅಂತ, ಅದಾದಮೇಲೆ ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸಿ ಅಂತ. ಓಕೆ, ಇದನ್ನು ಸಂಪೂರ್ಣವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಇಂಟರ್ಪರ್ಸ್ನಲ್ ಇಂಟೆಲಿಜೆನ್ಸಿ ನೋಡಿ ಹೇಳ್ತೀನಿ ನಿಮಗೆ. ಇಂಟ್ರಾಪರ್ಸ್ನಲ್ ಮತ್ತು ಇಂಟರ್ಪರ್ಸ್ನಲ್ ಅಂತ 2 ಬರುತ್ತೆ. ಅದಾದಮೇಲೆ ಮ್ಯೂಸಿಕಲ್ ಇಂಟೆಲಿಜೆನ್ಸಿ ನೋಡಿ, ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸಿ, ಅದಾದಮೇಲೆ ಬಾಡಿಲಿ ಇಂಟೆಲಿಜೆನ್ಸಿ ಅಂತ. ಅಂದರೆ ಒಂದು ನಾವು ಕೈ ಕಾಲುಗಳನ್ನು ಯೂಸ್ ಮಾಡ್ತಾ ನಮ್ಮ ಸ್ಕಿಲ್ಸ್ಗಳನ್ನು, ನಮ್ಮ ಆ್ಯಕ್ಟಿವಿಟೀಸ್ನ ಫಿಸಿಕಲಾಗಿ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ ನಾನು ಹೇಳ್ತೀನಿ ನಿಮಗೆ ಡೀಟೇಲಾಗಿ. ನೋಡಿ, ಟೋಟಲಿ 8 ಟೈಪ್ಸ್ನ ನಾವು ಇಂಟೆಲಿಜೆನ್ಸಿಯಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಮೊದಲನೇದು ಯಾವುದು ಅಂತ ಅಂದರೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸಿ ಅಂತ. ಏನು ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸಿ ಅಂತಂದರೆ, ಭಾಷೆಯಲ್ಲಿ ಪ್ರಭುತ್ವವನ್ನು ಗಳಿಸಿ ಅದರಲ್ಲೇ ಸಾಧನೆ ಮಾಡಿದವರು, ಭಾಷೆಯಲ್ಲೇ ವಿಶೇಷವಾದ ಜ್ಞಾನವನ್ನು ಹೊಂದಿದವರನ್ನು ನಾವು ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸಿ ಅಂತ ಕರಿತೀವಿ. ಸೊ ಕೆಲವೊಬ್ಬರ ಹತ್ರ ಏನಿರುತ್ತೆ ಅಂದರೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸಿ ಇರುತ್ತೆ. ಏನು ಡೀಟೇಲ್ ಆಗಿ ನೋಡೋದಾದರೆ, ಇಟ್ ಈಸ್ ದ ಸ್ಕಿಲ್ ಆಫ್ ಯೂಸಿಂಗ್ ಲ್ಯಾಂಗ್ವೇಜ್. ಒಂದು ಲ್ಯಾಂಗ್ವೇಜನ್ನು ಉಪಯೋಗ ಮಾಡ್ತಕ್ಕಂತಹ ಸ್ಕಿಲ್. ಯಾವ ರೀತಿ ಅಂದರೆ, ಪೀಪಲ್ ರೀಡ್ ವೆಲ್, ಪೀಪಲ್ ರೈಟ್ ವೆಲ್, ದೇ ಸ್ಪೀಕ್ ವೆಲ್. ಎಕ್ಸಾಂಪಲು ಶೇಕ್ಸ್ಪಿಯರ್ ಮತ್ತು ಒಬಾಮ. ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ, ಶೇಕ್ಸ್ಪಿಯರು ಸಾಹಿತ್ಯದಲ್ಲಿ ಅತಿ ದೊಡ್ಡ ಸಾಧನೆ ಮಾಡ್ತಕ್ಕಂಥ, ಇಡೀ ಪ್ರಪಂಚದಲ್ಲಿಯೇ ಉತ್ತಮ ಸಾಹಿತಿ. ಅವರ ಕಾದಂಬರಿಗಳಾಗಿರಬಹುದು, ಅವ್ರ ಸೊನೆಟ್ಗಳಾಗಿರಬಹುದು, ಎಷ್ಟೋ ವಿಧವಾದಂತಹ ಸಾಹಿತ್ಯಗಳನ್ನು ಅವರು ಬರೆದಿದ್ದಾರೆ. ಸೊ ಅಲ್ಲಿರ್ತಕ್ಕಂತಹ ಒಂದು ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಶೇಕ್ಸ್ಪಿಯರ್. ಇದಕ್ಕಿಂತ ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡೋವಂಥ ಅವಶ್ಯಕತೆ ಎಲ್ಲ, ನೀವು ಅರ್ಥ ಮಾಡ್ತಕ್ಕಂಥ ಒಂದು ಏಜಲ್ಲಿ ಇರ್ತೀರಾ ಈಗ. ಓಕೆ, ಸೊ ನೆಕ್ಸ್ಟ್ಗೆ ಹೋಗೋಣ. ನೋಡಿ, ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸಿ ಅಂತ. ಓಕೆ, ಸೊ ಏನಿದೆ, ಇಟ್ ಈಸ್ ದ ಸ್ಕಿಲ್ ಆಫ್ ಲಾಜಿಕ್, ಪೀಪಲ್ ಸಾಲ್ವ್ ಪ್ರಾಬ್ಲಮ್ಸ್, ದೇ ಯೂಸ್ ನಂಬರ್ಸ್, ದೇ ಫೈಂಡ್ ಪ್ಯಾಟರ್ನ್ಸ್. ಫಾರ್ ಎಕ್ಸಾಂಪಲ್ ನ್ಯೂಟನ್ ಆ್ಯಂಡ್ ರಾಮಾನುಜನ್. ಸಾಕು ನಿಮಗೆ ನ್ಯೂಟನ್ ಆ್ಯಂಡ್ ರಾಮಾನುಜನ್ ಅಂದರೆ ನಿಮ್ಗೆ ಅರ್ಥ ಆಗಿಬಿಡಬೇಕು. ಮ್ಯಾಥಮೆಟಿಕಲ್ಲಿಯೇ ವಿಶೇಷವಾದ ಜ್ಞಾನವನ್ನು ಹೊಂದಿದವರು. ನಾವೀಗ ಎಷ್ಟು ಗಣಿತದಲ್ಲಿ ಈಗ ಆರ್ಯಭಟ ಆಗಿರಬಹುದು, ನ್ಯೂಟನ್ ಆಗಿರ್ಬೋದು, ರಾಮಾನುಜನ್ ಆಗಿರ್ಬೋದು, ಇವ್ರನ್ನೆಲ್ಲವರನ್ನು ನೋಡಿದಾಗ ಗಣಿತದಲ್ಲಿಯೇ ವಿಶೇಷವಾದ ಜ್ಞಾನವನ್ನು ಹೊಂದಿದ್ದಾರೆ. ಅವರು ಯೂಸ್ ಮಾಡ್ತಕ್ಕಂತಹ ನಂಬರ್ಸು, ಪ್ಯಾಟರ್ನ್ಸು, ಅವ್ರ ಸಮಸ್ಯೆಗಳನ್ನು ಯಾವ ರೀತಿ ಸರಳವಾಗಿ ಬಿಡಿಸಿದ್ರು, ಅವರು ಯಾವ ಥಿಯರಿಗಳನ್ನು ಕೊಟ್ಟಿದ್ರು. ಸೊ ಮ್ಯಾಥಮೆಟಿಕಲ್ಲಿ ಅವ್ರ ಹತ್ರ ಏನು ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು ಹೈ ಪೀಕಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ನಾವು ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸಿ ಅಂತ ಕರಿತೀವಿ. ಥರ್ಡ್ ಆಗಿ ನಾವು ಸ್ಪ್ಯಾಟಿಯಲ್ ಇಂಟೆಲಿಜೆನ್ಸಿ ಅಂತ ನೋಡ್ತೀವಿ. ಏನು ಸ್ಪ್ಯಾಟಿಯಲ್ ಇಂಟೆಲಿಜೆನ್ಸಿ ಅಂತ ಅಂದರೆ, ಇಟ್ ಈಸ್ ದ ಸ್ಕಿಲ್ ಆಫ್ ಸೀಯಿಂಗ್ ಪಿಕ್ಚರ್ಸ್ ಇನ್ ದ ಮೈಂಡ್. ನಮ್ಮ ಇಮೇಜಿನ್ ಮಾಡ್ಕೋತೀವಲ್ವ ಪಿಕ್ಚರ್ಸ್ಗಳನ್ನು. ಪೀಪಲ್ ಡ್ರಾ ವೆಲ್, ದೇ ಡಿಸೈನ್ ಥಿಂಗ್ಸ್,
ದೇ ಅಂಡರ್ಸ್ಟ್ಯಾಂಡ್ ಮ್ಯಾಪ್ಸ್. ಎಕ್ಸಾಂಪಲ್ ಪಿಕಾಸೋ. ಓಕೆ, ಜಾಹಾ ಹಡಿಡ್ ಅಂತ ನೋಡಿ, ಹಡಿಡ್ ಅಂತ ಏನಿದೆ ಇಲ್ಲಿ. ಪಿಕಾಸೋ ಆ್ಯಂಡ್ ಪಿಕಾಸೋ ಅಂತ ನೋಡಿದಾಗ ನಿಮ್ಗೇನು ಅರ್ಥ ಆಗುತ್ತೆ ಅಂತಂದರೆ, ಚಿತ್ರಕಲೆಯಲ್ಲಿ ಈಗ ಮೊನಾಲಿಸಾ ಚಿತ್ರಕಥೆ ಆಗಿರಬಹುದು ಅಲ್ವಾ. ಸೊ ಮೊನಾಲಿಸಾ ಚಿತ್ರಕಥೆ ಆಗಿರಬಹುದು. ನಾವು ತುಂಬ ಎಕ್ಸಾಂಪಲ್ನ ತೊಗೋಬಹುದು. ಚಿತ್ರಕಲೆಯಲ್ಲಿನೇ ಸ್ಪಾಟಿಯಲ್ ಅಂತಂದರೆ ಏನು, ಆ್ಯಂಗಲ್ಸ್ಗಳನ್ನು ಯೂಸ್ ಮಾಡ್ತಾ, ಆ್ಯಂಗಲ್ಸ್ ಅಂತಂದರೆ ಎಲ್ಲ ಬಂತು ಅದರಲ್ಲಿ. ಓಕೆನಾ. ಚಿತ್ರಕಲೆಯಲ್ಲಿ ಇರ್ತಕ್ಕಂಥದ್ದು ನಾವೇನಂತೀವಿ, ಡ್ರಾವೆಲ್ ಅಂತ ಹೇಳ್ತೀವಿ, ಡಿಸೈನ್ ಥಿಂಗ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅಂಡರ್ಸ್ಟ್ಯಾಂಡ್ ದ ಮ್ಯಾಪ್ ಅಂತ ಹೇಳ್ತಿದ್ದಾರೆ. ಅಂಥ ಒಂದು ಇಂಟೆಲಿಜೆನ್ಸಿಯನ್ನು ಸ್ಪ್ಯಾಟಿಯಲ್ ಇಂಟೆಲಿಜೆನ್ಸಿ ಅಂತ ನಾವು ಕರಿತೀವಿ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಮ್ಯೂಸಿಸಿಯಲ್ ಇಂಟೆಲಿಜೆನ್ಸಿ. ಓಕೆ, ಮ್ಯೂಸಿಕಲ್ ಇಂಟೆಲಿಜೆನ್ಸಿ. ಓಕೆನಾ. ಏನಿದೆ ಮ್ಯೂಸಿಕಲ್ ಇಂಟೆಲಿಜೆನ್ಸಿ ಅಂದರೆ ನಿಮ್ಗೆ ಅರ್ಥ ಆಯಿತು. ಈಗ 3 ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ. ಇಟ್ ಈಸ್ ದ ಸ್ಕಿಲ್ ಆಫ್ ಮ್ಯೂಸಿಕ್. ಪೀಪಲ್ ಫೀಲ್ ರಿದಮ್, ದೇ ಸಿಂಗ್ ಸಾಂಗ್ಸ್, ದೇ ಕ್ರಿಯೇಟ್ ಟ್ಯೂನ್ಸ್. ಎಕ್ಸಾಂಪಲ್ಸ್ ನಾವು ನಮ್ಮ ಹತ್ರ AR ರೆಹಮಾನ್ ಅವರು ತಗೊಳ್ಳೋಣ. ಓಕೆನಾ. AR ರೆಹಮಾನ್ ಅವರು, ಬಾಲಸುಬ್ರಹ್ಮಣ್ಯಂ ಅವರು, ಚೈತ್ರ ಅವರು, ನಿಮಗೆಲ್ಲ ಗೊತ್ತಿದೆ. ಅವ್ರ ಹತ್ರ ಏನಿದೆ, ಮ್ಯೂಸಿಕಲ್ ಇಂಟೆಲಿಜೆನ್ಸಿ ಇದೆ. ಸಂಗೀತದಲ್ಲೇ ವಿಶೇಷವಾದ ಜ್ಞಾನವನ್ನು ಅವರು ಹೊಂದಿದ್ದಾರೆ. ಓಕೆ, ಸೊ ನಿಮಗಿದು ಅರ್ಥ ಆಗಿರುತ್ತೆ. ನೋಡಿ, ಇಲ್ಲಿ ಬಾಡಿಲಿ ಅಂತ ಕೊಟ್ಟಿದ್ದಾರೆ. ಏನಿದೆ ಬಾಡಿಲಿ ಇಂಟೆಲಿಜೆನ್ಸಿಯಲ್ಲಿ? ಕೆನೆಥೆಟಿಕ್ ಇಂಟೆಲಿಜೆನ್ಸಿ. ಇಟ್ ಈಸ್ ದ ಸ್ಕಿಲ್ ಆಫ್ ಯೂಸಿಂಗ್ ದ ಬಾಡಿ. ಪೀಪಲ್ ಮೂವ್ ವೆಲ್, ದೇ ಆ್ಯಕ್ಟ್ ವೆಲ್, ದೇ ಪರ್ಫಾರ್ಮ್ ಟಾಸ್ಕ್ ವಿತ್ ದ ಕಂಟ್ರೋಲ್. MS ಧೋನಿ ಆಗಿರ್ಬೋದು, ಹೌದಾ, ಫಿಲ್ಪ್ಸ್ ಆಗಿರ್ಬೋದು. ಸೊ ಅವರ ಒಂದು ಬಾಡಿನ ಯೂಸ್ ಮಾಡಿಕೊಂಡು ಆ್ಯಕ್ಟಿವಿಟೀಸಲ್ಲಿ ಮುಂದಿರ್ತಾರವಲ್ಲ, ಮೈಕಲ್ ಜಾಕ್ಸನ್ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಈಗ ನಮ್ಮ ವಿರಾಟ್ ಕೊಹ್ಲಿ ಆಗಿರ್ಬೋದು. ಬಾಡಿ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ಕ್ರೀಡೆಯಲ್ಲಿ ಅಥವಾ ಸ್ವಿಮ್ಮಿಂಗಲ್ಲಿ, ಸೊ ಬಾಡಿ ಪಾರ್ಟ್ಸ್ನ ಯೂಸ್ ಮಾಡ್ಕೊಳ್ತಕ್ಕಂತಹ ಒಂದು ಇಂಟೆಲಿಜೆನ್ಸ್ ಇರುತ್ತೆ. ಅದರಲ್ಲಿ ಅವರು ತುಂಬ ಮುಂದೆ ಇರ್ತಾರೆ. ಈಗ ಎಷ್ಟೋ ಒಂದು ಅಂಗವಿಕಲರು ಆಗಿದ್ದರೂ ಕೂಡ ಅವರು ರನ್ನಿಂಗಲ್ಲಿದ್ದಾರೆ. ಒಂದು ಕಾಲಿದ್ದರೂ ಕೂಡ ಅದಕ್ಕೆ ಒಂದು ಇನ್ನೊಂದು ಕಾಲನ್ನ ಪ್ಲಾಸ್ಟಿಕ್ಕು ಅಥವಾ ಮೆಟಲ್ದು ಕಾಲು ಹಾಕ್ಕೊಂಡ್ಬಿಟ್ಟು ಅವ್ರು ರನ್ನಿಂಗಲ್ಲಿ ಫಾಸ್ಟ್ ಇದ್ದಾರೆ. ಸೊ ಅವ್ರ ಬಾಡಿಯಲ್ಲಿರ್ತಕ್ಕಂಥ ಪಾರ್ಟ್ನ ಯೂಸ್ ಮಾಡಿಕೊಂಡು ಇಂಟೆಲಿಜೆನ್ಸ್ನ ಮಾಡ್ತಾರೆ. ಅದನ್ನು ಬಾಡಿಲಿ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ನೋಡಿರಿ, ಇಂಟ್ರಪರ್ಸ್ನಲ್ ಇಂಟೆಲಿಜೆನ್ಸಿ, ಇದು ನಮ್ಮೊಳಗೆ ಇರ್ತಕ್ಕಂತಹ ಒಂದು ಇಂಟೆಲಿಜೆನ್ಸಿ. ಏನಿದು ಇಂಟರ್ಪರ್ಸ್ನಲ್ ಅಂದರೆ ನಮ್ಮೊಳಗೆ ಇರ್ತಕ್ಕಂಥದ್ದು. ಇಟ್ ಈಸ್ ದ ಸ್ಕಿಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್. ನಮ್ಮೊಳಗಿರ್ತಕ್ಕಂಥ ಒಂದು ಇಂಟೆಲಿಜೆನ್ಸಿ ಏನದು? ಪೀಪಲ್ನ ಯಾವ ರೀತಿ ಮಾತಾಡಬೇಕು. ಪೀಪಲ್ ಟಾಕ್ ವೆಲ್, ದೇ ಕೋಆಪ್ರೇಟ್ ವೆಲ್, ದೇ ಶೋ ಏನು, ನಾವು ಮತ್ತೊಬ್ಬರನ್ನು ನೋಡಿದಾಗ ಅನುಕಂಪ ಅಂತ ಹೇಳ್ತೀವಿ ನಾವು. ಓಕೆನಾ. ಸೊ ಗಾಂಧಿ ಆಗಿರ್ಬೋದು, ಮದರ್ ತೆರಿಸಾ ಆಗಿರ್ಬೋದು, ಇವರ ಹತ್ರ ಇಂಟರ್ಪರ್ಸ್ನಲ್ ಇಂಟೆಲಿಜೆನ್ಸಿ ಇತ್ತು. ಈಗ ಮದರ್ ತೆರಿಸಾ ಅವರನ್ನು ತಗೊಂಡಾಗ ಎಷ್ಟೋ ಕ್ಯಾನ್ಸರ್ ಇದ್ದಂತಹ ವ್ಯಕ್ತಿಗಳನ್ನು ಏನು ಮಾಡ್ತಿದ್ರು, ತಾವೇ ಸ್ವತಃ ನಿಂತು ಅವ್ರನ್ನ ಆರೈಕೆ ಮಾಡಿ ತಮ್ಮ ಆರೋಗ್ಯವನ್ನು ನೋಡ್ಕೊಳ್ದೇನೆ ಅವರ ಆರೋಗ್ಯವನ್ನು ಏನು ಮಾಡ್ತಿದ್ರು, ಸುಧಾರಿಸಿ ಕೊನೆಗೆ ಅದೇ ರೋಗದಿಂದ ಕೂಡ ಅವರು ಮರಣವನ್ನು ಅಪ್ತಾರೆ. ಅದನ್ನು ಲೆಕ್ಕಿಸದೇ ಮಾಡ್ತಾರೆ. ಇಂಟರ್ಪರ್ಸ್ನಲ್ ಇಂಟೆಲಿಜೆನ್ಸಿ ಅಂತ ಅಂದರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಬೇರೆಯವ್ರನ್ನ ಅರ್ಥ ಮಾಡ್ತಕ್ಕಂಥ ಕೆಪಾಸಿಟಿ, ನಾವು ಜನರನ್ನು ತಿಳ್ಕೊಳ್ತಕ್ಕಂಥ ಕೆಪಾಸಿಟಿ, ನಾವು ಚೆನ್ನಾಗಿ ಒಬ್ಬರ ಕಮ್ಯುನಿಕೇಷನ್ನ ಮಾಡ್ತೀವಲ್ವ, ಸಮಾಜದಲ್ಲಿ ಒಳ್ಳೆಯ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡ್ತೀವಿ. ಓಕೆ, ಆ ಕೆಪಾಸಿಟಿಗೆ ನಾವು ಇಂಟರ್ಪರ್ಸ್ನಲ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಇಂಟ್ರಾಪರ್ಸ್ನಲ್ ಅಂತ. ಏನಿದು ಇಂಟ್ರಾಪರ್ಸ್ನಲ್ ಅಂತ ಅಂದರೆ? ಇಂಟ್ರಾಪರ್ಸ್ನಲ್ ಅಂತ ಅಂದರೆ ಇಟ್ ಈಸ್ ದ ಸ್ಕಿಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸೆಲ್ಫ್. ನಮ್ಮನ್ನು ನಾವು ಅರ್ಥ ಮಾಡ್ತಕ್ಕಂಥದ್ದು. ಅದರಲ್ಲಿ ಏನು ನೋಡಿದ್ದೀವಿ ನಾವು ಇಂಟರ್ಪರ್ಸ್ನಲಲ್ಲಿ, ಅದು ಕೂಡ ನಮ್ಮ ಒಳಗೆ ಇರ್ತಕ್ಕಂತಹ ಬುದ್ಧಿಶಕ್ತಿ. ಆದರೆ ನಮ್ಮೊಳಗೆ ನಾವಿರ್ತಕ್ಕಂತಹ ಬುದ್ಧಿಶಕ್ತಿನ ಇಂಟ್ರಾಪರ್ಸ್ನಲ್ ಅಂತ ಕರಿತೀವಿ. ಇಟ್ ಈಸ್ ದ ಸ್ಕಿಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸೆಲ್ಫ್. ಪೀಪಲ್ ನೋ ದೇರ್ ಫೇಲಿಂಗ್, ದೇ ಥಿಂಕ್ ಡೀಪ್ಲಿ, ದೇ ಪೇನ್, ದೇ ಪ್ಲ್ಯಾನ್ ದೇರ್ ಗೋಲ್ಸ್. ಬುದ್ಧ, ವಿವೇಕಾನಂದ ಅವರೊಳಗೆ ಇರ್ತಕ್ಕಂತಹ ಒಂದು ಬುದ್ಧಿಶಕ್ತಿಯಿಂದ ಏನಂತಂದರೆ ಅವರು ತುಂಬ ಜನರಿಗೆ ಮಾದರಿಯಾದರು. ಅವರಲ್ಲೇ ಇರ್ತಕ್ಕಂಥ ಒಂದು ಬುದ್ಧಿಶಕ್ತಿ, ಅವ್ರು ಮಾಡ್ತಕ್ಕಂತಹ ಡೀಪ್ಲಿ ಥಿಂಕಿಂಗ್ ಆಗಿರ್ಬೋದು, ಅವರೊಳಗೆ ಇರ್ತಕ್ಕಂಥ ಭಾವನೆಗಳಾಗಿರ್ಬೋದು. ಸೊ ಅವ್ರಿಗೆ ಏನೇನೋ ಜ್ಞಾನೋದಯ ಆಯಿತು. ಅವರಷ್ಟಕ್ಕಷ್ಟೇ ಮಾಡಲಿಲ್ಲ, ಜನರು ಎಲ್ಲರಿಗೂ ಕೂಡ ಹೇಳಿದರು. ಈ ರೀತಿ ಇಂಟ್ರಾಪರ್ಸ್ನಲ್ ಅಂದರೆ ನನ್ನೊಳಗೆ ಇರ್ತಕ್ಕಂತಹ ಒಂದು ಜ್ಞಾನ, ನನಗಾಗಿ ಇರ್ತಕ್ಕಂತಹ ಒಂದು ಜ್ಞಾನ, ಇದನ್ನು ಇಂಟರ್ಪರ್ಸ್ನಲ್ ಇಂಟೆಲಿಜೆನ್ಸಿ ಅಂತ ಕರಿತೀವಿ.
ಓಕೆ, ಇದಕ್ಕಿಂತ ಹೆಚ್ಚು ಒತ್ತಿ ಹೇಳಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸಿಯಲ್ಲಿ ಏನು ಬರುತ್ತೆ ಅಂತ ನೋಡೋದೇ ಆದರೆ, ಇಟ್ ಈಸ್ ದ ಸ್ಕಿಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನೇಚರ್. ಪೀಪಲ್ ಅಬ್ಸರ್ವ್ ದ ಪ್ಲಾಂಟ್ಸ್, ದೇ ಅಬ್ಸರ್ವ್ ಅನಿಮಲ್ಸ್, ದೇ ಲವ್ ದ ಎನ್ವಾರ್ಮೆಂಟ್. ಹೌದಾ, ಸಲೀಂ ಅಲಿ ಆಗಿರ್ಬೋದು. ಓಕೆ, ನಾನು ಯಾಕೆ ಕೆಲವೊಬ್ಬರು ಹೆಸರನ್ನು ಸ್ಪೆಷಲಾಗಿ ತಗೋತಿದ್ದೀನಿ ಅಂತ ಅಂದರೆ, ಅವ್ರು ನಮಗೆ ಲೋಕಲಾಗಿ ಪರಿಚಯ ಇದ್ದರೆ ನಿಮ್ಗೆ ಬೇಗ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ. ಸಲೀಂ ಅಲಿ ಪಕ್ಷಿಗಳ ಪ್ರೇಮಿ, ನಿಮ್ಗೆ ಗೊತ್ತಿದೆ. ಅವ್ರ ಹತ್ರ ಏನಿತ್ತು, ಪಕ್ಷಿಗಳನ್ನು ಅಧ್ಯಯನ ಮಾಡ್ತಾಯಿದ್ರು, ಅವರ ಪಕ್ಷಿಗಳ ಭಾವನೆಗೆ ಸ್ಪಂದಿಸ್ತಾ ಇದ್ರು, ಅದರ ಬಗ್ಗೆ ಕರೆಕ್ಟಾಗಿ ಏನು ಅಂತಂದರೆ ಸ್ಟಡಿ ಮಾಡಿದ್ರು, ಅದರಲ್ಲೇ ಡೀಪಾಗಿ ಸ್ಟಡಿ ಮಾಡಿದ್ರು. ಅವ್ರ ಹತ್ರ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸಿ ಇರುತ್ತೆ. ಕೆಲವೊಬ್ಬರು ಸಾಲು ಮರದ ತಿಮ್ಮಕ್ಕ, ಸೊ ಗಿಡಗಳನ್ನೇ ತನ್ನ ಮಕ್ಕಳಂತ ಸಾಕಿದಂಥ ಮಹಾತಾಯಿ ಅವಳು ಅಲ್ವಾ. ಸೊ ಅವ್ರ ಹತ್ರ ಏನಿತ್ತು ಅಂತಂದರೆ ಒಂದು ನೇಚರ್ ಮೇಲೆ ಲವ್ ಇತ್ತು, ಪ್ರೀತಿ ಇತ್ತು. ಸೊ ನಿಮ್ಗೆ ಇದಕ್ಕಿಂತ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಸೊ ನ್ಯಾಚುರಲ್ ಇಂಟೆಲಿಜೆನ್ಸಿ ಅಂದರೆ ಪರಿಸರದ ಮೇಲೆ ಇರ್ತಕ್ಕಂತಹ ನಮ್ಮ ಪ್ರೀತಿ. ನಾವು ಯಾವ ರೀತಿ ಎನಿಮಲ್ಸ್ನ ಪ್ರೀತಿಸ್ತೀವಿ, ಪ್ಲಾಂಟ್ಸ್ಗಳನ್ನು ಪ್ರೀತಿಸ್ತೀವಿ, ಸೊ ನಮ್ಮ ಎನ್ವಾರ್ಮೆಂಟ್ನ ಪ್ರೀತಿಸ್ತೀವಿ, ಇದನ್ನು ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸಿ ಅಂತ ಕರಿತೀವಿ. ಸ್ನೇಹಿತರೆ, ಈ 8 ಪಾಯಿಂಟ್ಗಳನ್ನ ನಾನು ನಿಮ್ಗೆ ಹೇಳ್ಕೊಟ್ಟೆ. ಸೊ ಇದು ಇವತ್ತಿನ ತರಗತಿ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಅದ್ರ ಜೊತೆಗೆ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಹೈಪ್ ಮಾಡಿ, ಪಾಯಿಂಟ್ಸ್ ಕೊಡಿ. ಇದರಿಂದ ಹೆಚ್ಚು ತರಗತಿ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ವಿಚಾರ ಸ್ನೇಹಿತರೆ, ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ PDF ನೋಟ್ಸ್ಗಳನ್ನು ಪಡ್ಕೋಬೋದು. ಥ್ಯಾಂಕ್ ಯು.